ವಿರೋಧ ಪಕ್ಷದಲ್ಲಿ ಏನಾದರೂ ಒಂದು ಅದು ಜಾರಿಗೆ ತರದಿರಲಿ, ಒಂದು ಜಾರಿಗೆ ತರೋದಿರಲಿ, ಒಂದು ಚರ್ಚೆ ಮಾಡಬೇಕಾದ್ರೂ ವಿರೋಧ ಪಕ್ಷದವ್ರು ಏನಂತಾರಪ್ಪ ಅನ್ನೋ ಭಯ ಇರ್ತಿತ್ತು ಮುಂಚೆ. ಬಟ್ ಈಗ ಇಲ್ಲ, ನಾವು ನೋಡ್ತಾ ಇಲ್ಲ. ಅವರಿಗೆ ಲಂಗು ಲಗಾಮ್ ಇಲ್ಲದ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇದ್ದಾರೆ. ಕಾರಣ ನೀವು ಸೈಲೆಂಟ್ ಆಗಿದ್ದೀರಾ ಅಂತ, ನಿಮ್ ಕೈಲಿ ಏನೂ ಆಗ್ತಿಲ್ಲ ಅಂತ. ಪ್ರತಿ ಅವರ ಕೃತ್ಯಗಳನ್ನ ಖಂಡಿಸ್ತಾ ಇದ್ದೀವಿ, ಹೋರಾಟಗಳನ್ನ ರೂಪಿಸ್ತಾ ಇದ್ದೀವಿ. ಇದರ ಬಗ್ಗೆ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಸಾಕಷ್ಟು ಬಿತ್ತರಿಸುವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನನ್ಗೆ ಅಥವಾ ಪೇರೆಂಟ್ಸ್ ಗೆ ಮಗು ಎಕ್ಸಾಮ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ನ ರಿಸಲ್ಟ್ ಏನಾಯ್ತು ಅನ್ನೋದು ಇಂಪಾರ್ಟೆಂಟ್. ಇವತ್ತಿನ ಬೆಳಗಿನ ಒಂದು ಪತ್ರಿಕೆಯಲ್ಲಿ ನಾವು ನೋಡೋದಾದ್ರೆ 4 ಜನ ವಿರೋಧ ಪಕ್ಷದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರು, ಯಡಿಯೂರಪ್ಪನವರು, ಆಮೇಲೆ ಕಾಗೇರಿ ಅವರು, ಇನ್ನೊಬ್ರು 4 ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ 4 ಜನ ಸ್ಟೇಟ್ಮೆಂಟ್ ಅಲ್ಲಿ ಆರ್ ಅಶೋಕ್ ಅವರು ಹೇಳ್ತಾರೆ ನ್ಯಾಯಾಂಗ ತನಿಖೆ ಆಗ್ಲಿ ಅಂತ ಹೇಳಿ. ಸೇಮ್ ಜಮೀರ್ ಅಹಮದ್ ಅವರು ಹೇಳ್ತಾರೆ ಇದನ್ನ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಊರಲ್ಲಿ ಏನೇನಾಗ್ತಿದೆ ಎಲ್ಲ ಗಮನಕ್ಕೆ ಬರುತ್ತೆ. ಓಡ್ ಬಂದು ಒಂದು ಮೀಡಿಯಾ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಇದಕ್ಕೆ ಮಾತ್ರ ಟೈಮೇ ಸಿಗ್ತಿಲ್ಲ. ಬರ್ತೀನಿ ನಿಮ್ಮ ಹತ್ರ. ರುದ್ರಯ್ಯ ಅವರೇ, ಪ್ಲೀಸ್ ಗೋ ಹೆಡ್. ಇವಾಗ ನನ್ಗೆ ಮಹೇಶ್ ಅವರು ಬಿಜೆಪಿ ಅವರು ವಕ್ತಾರ ಹೇಳೋದು ನೋಡಿದ್ರೆ ನಗು ಬರ್ತಾ ಇದೆ. ಆಕ್ಚುಲಿ ಮಹೇಶ್ ಅವರು ತಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ಮನೆ ಕರೆಂಟ್ ಕೂಡ ಕದ್ದಿರುವಂತ ಒಂದು ಅಪಾರ್ಟ್ಮೆಂಟ್ ಹೊತ್ತಿರುವಂತದ್ದು ಫೈನ್ ಕೂಡ ಹಾಕೊಂಡಿದ್ದಾರೆ ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಅವರು ಇದ್ದು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಕರೆಂಟ್ ಕದ್ದಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಅವತ್ತೇ ಸ್ಪಷ್ಟನೆ ಕೊಟ್ಟರು. ನಾವ್ಯಾವ್ದನ್ನು ದುಡ್ಡು ಹೊರಬಿಟ್ಟು ದೆಹಲಿಯಲ್ಲಿ ನೋಡ್ರಿ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ಇಷ್ಟಪಡ್ತಾರೆ. ನಿಮ್ಮ ಉಪಮುಖ್ಯಮಂತ್ರಿ ಇನ್ನೂ ರಿಲೀಸ್ ಆಗಿಲ್ಲ ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಇನ್ನೂ ರಿಲೀಸ್ ಆಗಿಲ್ಲ. ನೀವು ನಾಟಕ ಮಾಡುವಂತ ಹೋರಾಟಗಳು ಮಾಡಿದ್ರೆ ನಡೆಯುವುದಿಲ್ಲ. ನೀವೇನ್ ಮಾಡ್ತೀರಿ? ಅಣ್ಣಾಜಾರೆಯಂತಹ ನಾಟಕವನ್ನು ನೋಡಿ ಹಾಚ್ಕೊಂಡ್ರು ಸಂತೋಷ ಹೆಗಡೆ ಅಣ್ಣಾಜಾರೆ ಅವರು. ನೀವು ಮಾತನಾಡ್ತೀರಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಬಗ್ಗೆ ಮಾತಾಡುವಂತ ಯುವಕರಿಗೆ ನರೇಂದ್ರ ಮೋದಿ ಅವರು ಇಲ್ದಲ್ಲಿರೋರ್ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ. ಭ್ರಷ್ಟಾಚಾರ ಅನ್ನೋದು ಎರಡು ಮುಖ ಕಾಂಗ್ರೆಸ್ ಬಿಜೆಪಿ ಎರಡು ಭ್ರಷ್ಟಾಚಾರ ಜನ ಅವ್ರಿಗೆ ಮನೆ ಕಳಿಸಿದ್ದಾರೆ. ಗಣಿ ಹಗರಣ ಬಗ್ಗೆ ಮಾತಾಡ್ತಾ ಇದಾರೆ. ಗಣಿ ಹಗರಣ ಮಾಡಿರೋರೇ ಬಿಜೆಪಿ ಅವರು. ಕಾಂಗ್ರೆಸ್ ಹೋಗಿದ್ದಾರೆ ಎಲ್ಲರೂ ಅಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಹಗರಣ ಮೇಲೆ ಗಣಿ ಹಗರಣದ ಕಪ್ಪು ಚುಕ್ಕೆ ಇದೆ. ಯಡಿಯೂರಪ್ಪನವರ ಮೇಲೆ ಇದೆ. ಮತ್ತೇನ್ ಬೇಕು ನಿಮಗೆ? 150 ಲಕ್ಷ 150 ಕೋಟಿ ಹಣ ಪಡೆದಿರುವಂತ ಒಂದು ಹಗರಣ ಇದೆ ಅವ್ರ ಮೇಲೆ. ಸರ್ ಕೇಳಿ ಸರ್, ಇಲ್ಲಿ ನೀವು ಕಾಂಗ್ರೆಸ್ ಹೋಗ್ತಾರ ಅಥವಾ ಆ ಪಕ್ಷದವರ ಸರ್? ಕಾಂಗ್ರೆಸ್ ಅಲ್ಲಿ ಆಗ್ತಾರೋ ಅಧಿಕಾರದಲ್ಲಿ ಕಾಂಗ್ರೆಸ್ನವರಂತ ನಾಲಾಯಕ್ ಸರ್ಕಾರ ಯಾವ್ದಿಲ್ಲ ಇವತ್ತು. ಅವರು ಪಕ್ಷ ಬದಲಾಯಿಸಿ ನಮ್ಮ ರಾಜ್ಯದಲ್ಲಿ ನಾಲಾಯಕ್ ಸರ್ಕಾರ ಯಾವ್ದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಡಿಬೇಟ್ ಕೊಡ್ಬೇಕಾದ್ರೆ ಹಾಕಿದ್ರು, ಈಗ ಬದಲಾಯಿಸಿದ್ದಾರೆ ಅವರು ಪಕ್ಷ. ಯಾಕೆ ನೀವು ಈಗ ಅಧಿಕಾರದಲ್ಲಿ ಇರೋರ್ದು ಹೇಳಿ ಸರ್. ಅಧಿಕಾರದಲ್ಲಿ ಇರೋದಲ್ಲ, ಏನಂದ್ರೆ ನಾ ಹೇಳ್ತಾ ಇರೋದು ಅವ್ರು ಹೇಗೆ ಹೇಳ್ತಿದಾರೆ ಅಂದ್ರೆ ಇನ್ನು ಸತ್ಯ ಹರಿಚಂದ್ರ ತರ ಮಾತಾಡ್ತಾ ಇದಾರೆ. ಅವ್ರು ಕೂತ್ಕೊಂಡ್ಬಿಟ್ಟು ಯಾರು ಬಿಜೆಪಿ ಅವರು ಜೆಡಿಎಸ್ ಅವರು ಅವ್ರು ಮಾಡಿರೋ ಹಗರಣ ಬಗ್ಗೆ ಹೇಳ್ಬೇಕಲ್ವಾ? ಹೇಳ್ತೀನಿ ಇನ್ನು ಸೂಕ್ಷ್ಮ ವಿಷಯ ಹೇಳ್ತೀನಿ ನಾನು. ಇವತ್ತು 11 ಜನ ಸತ್ರಲ್ಲ ಸ್ಟೇಡಿಯಂ ಅಲ್ಲಿ. ಯಾರಾದ್ರೂ ಒಂದು ನೈತಿಕ ಹೊಣೆ ಹೊತ್ತು ಯಾರು ನೀಡಿದ್ರ? ಇಲ್ಲ. ಮೂಢ ಹಗರಣ, ದೊಡ್ಡ ಹಗರಣ ಆಗಿದೆ. ಅದ್ರ ಬಗ್ಗೆ ಇದುವರೆಗೆ ಏನಾರು ಆಗ್ತಾ ಇದೆಯಾ? ಯಾವ್ದು ಮಾಡಕ್ಕಾಗಲ್ಲ. ಯಾಕಂದ್ರೆ ವಿರೋಧ ಪಕ್ಷದವರೇ ಇವತ್ತು ವಿರೋಧ ಪಕ್ಷದವರು ಅಂದ್ರೆ ಅವ್ರ ಅಶೋಕ್ ಹೆಸರೇನಂದ್ರೆ ಜೋಕರ್. ಒಬ್ಬ ಜೋಕರ್ ವಿರೋಧ ಪಕ್ಷದ ನಾಯಕ, ಅಡ್ಜಸ್ಟ್ಮೆಂಟ್ ಗಿರಾಕಿ. ಒಬ್ಬ ವಿಜೇಂದ್ರ ಏನಂದ್ರೆ ಒಬ್ಬ ಅಡ್ಜಸ್ಟ್ಮೆಂಟ್ ಗಿರಾಕಿ, ದೊಡ್ಡ ಕರಪ್ಟ್ ಪೊಲಿಟಿಷಿಯನ್ ಮಗ. ಇಂಥ ವ್ಯಕ್ತಿಗಳು ಇವತ್ತು ರಾಜ್ಯದ ವಿರೋಧದಲ್ಲಿ ನ್ಯಾಯ ಕೊಡಿಸೋದು ಹೇಗೆ ಸಾಧ್ಯ ಹೇಳಿ?
ಇವತ್ತು ಯತ್ನಾಳ್ ದ್ವಿಪಾತ್ರ ಅವರಿಗೆ ಎರಡು ಒಂದು 5 ನಿಮಿಷ ಒಂದ್ ವಿಷಯ ಮಹೇಶ್ ಅವರೇ, ನಾಗರಾಜ್ ನಾಯ್ಕ ಅವರೇ, ಅವರು ವಿಚಾರಗಳನ್ನ ಎತ್ತಿದ್ರು. ಯಾವ್ದು ಒಂದ್ ಸೆಕೆಂಡ್ ಕಾಲ್ ತುಳಿತ ಆದಾಗ ರಾಜೀನಾಮೆ ಕೊಟ್ಟಿದ್ದು ಯಾರು ರಾಜೀನಾಮೆ ಕೊಡ್ಲಿಲ್ಲ, ಅಧಿಕಾರಿಗಳ ತಲೆದಂಡ ಆಯ್ತು. ಆಗ ಏನ್ ಮಾಡಿದ್ರಿ ನೀವು? ಹೋರಾಟ ಮಾಡೋದ್ರಲ್ಲ, ರಿಸಲ್ಟ್ ಏನ್ ಸಿಕ್ತ ಹೇಳಿ? ಅವ್ರು ಪ್ರಶ್ನೆ ಮಾಡ್ತಿರೋದ್ರಲ್ಲಿ ಏನ್ ತಪ್ಪಿದೆ? ವಿರೋಧ ಪಕ್ಷದಲ್ಲಿ ಕರೆಕ್ಟ್. ನಾವು ಹೋರಾಟ ಮಾಡಿದ್ದೀವಿ, ಹೋರಾಟ ಮಾಡ್ತಲೇ ಇದ್ದೀವಿ. ಆಪ್ ಏನ್ ಮಾಡಿದೆ? ಆಪೇನ್ ಮಾಡಿದೆ? ನೀವು ಅವ್ರ ವಿರೋಧ ಪಕ್ಷದ ಕರೆ ನೀವು ಸರ್, ನೀವು ಹೇಳಿ. ಜನಕ್ಕೆ ಕರ್ನಾಟಕದಲ್ಲಿ ಆ ಬಗ್ಗೆ ಅಷ್ಟು ಎಚ್ಚೆತ್ತುಕೊಂಡಿಲ್ಲ ಜನ. ನೀವು ಹೇಳಿ, ಬಿಜೆಪಿ ಅವರು ಜೆಡಿಎಸ್ ಎತ್ತೇರಿಗೆ ಗೋಡ ನೀರಿಗೆ ಎಳ್ಳುತ್ತರ ಅಂತ ಇದ್ದೀರಲ್ಲ ನೀವು. ಕಾಂಗ್ರೆಸ್ ಸರ್ಕಾರ ನೀವು ಕೇಸ್ ಆಗಿದೆ, ನೀವು ಒಬ್ಬರ ಸಪೋರ್ಟ್ ಮಾಡಿದ್ರೆ ಅವಾಗ ಇಲ್ಲ ಸತ್ತವರ ಕುಟುಂಬಗಳಿಗೆ ಕೇವಲ ಪ್ರಶ್ನೆ ಮಾಡಿದ್ರು. ನಾವು ಎಲ್ಲ ಹೋರಾಟವನ್ನ ಮಾಡಿ ಎಷ್ಟು ಜನ ರಾಜೀನಾಮೆ ತೆಗೆದುಕೊಂಡ್ರಿ ಹೇಳಿ ಸರ್? ಬನ್ನಿ ಇಟ್ರಲ್ಲಿ ಬನ್ನಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಪ್ಪುಗಳಾಗಿದ್ರೆ ನಾವು ರೋಡ್ ಕೆಲಸ ಮಾಡ್ತಿದ್ದೀವಿ. ಆಪೋಷಣವನ್ನ ಇದೇ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷಕ್ಕೂ ಮತ್ತು ಬಿಜೆಪಿಗೆ ಇರೋ ವ್ಯತ್ಯಾಸ, ಇದೇ ಆಮ್ ಆದ್ಮಿ ಪಕ್ಷ ಜೆಡಿಎಸ್ ಇರೋ ವ್ಯತ್ಯಾಸ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಚಿಕ್ಕ ಪಕ್ಷ ಇವತ್ತು ಮುಂದೆ ಬಂದೇ ಬರ್ತೀವಿ, ನಿಮ್ಗೆಲ್ಲ ಪಾಠ ಕಲಿಸ್ತೀವಿ ನಾವು. ಅಯ್ಯೋ ಎಎಪಿ ಅವ್ರು ಕರ್ನಾಟಕದಲ್ಲಿ ಬರೋದು ಒಂದೇ, ದಯವಿಟ್ಟು ಸುಮೀರಿ ರುದ್ರಯ್ಯನವರು. ಜೆಡಿಎಸ್ ಯಾರು ತುಚ್ಚುವ ಮಾದೇವಪ್ಪನವರು ನನ್ನೇ ನಿಮ್ಮ ಮಾಧ್ಯಮದ ನೀವು ಬಿಜೆಪಿ ಹೈಕಮಾಂಡಿಗೆ ಹೋಗಿ ನಮಗೆ ಇಷ್ಟು ಸ್ಥಾನ ಕೊಡಿ ಅಂತ ಕೇಳೋ ಪರಿಸ್ಥಿತಿ ತಂದ್ಕೊಂಡಿದ್ದೀರಿ. ಜೆಡಿಎಸ್ ನೋಡಿ ಪ್ರಾದೇಶಿಕ ಪಕ್ಷ ಅನ್ನುವ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದ್ದೀರಿ ನೀವು. ಇಲ್ಲ ಮೇಡಮ್, ನೋಡಿ ಒಂದು ಮಾತು ಹೇಳ್ತೀನಿ ಇವಾಗ ಮೇಡಮ್, ಒಂದು ಮಾತು ಹೇಳ್ತೀನಿ ಕೇಳಿ. ಈ ರಾಷ್ಟ್ರದಲ್ಲಿ ಯಾರ್ಯಾರೋ ಪ್ರಾದೇಶಿಕ ಪಕ್ಷಗಳನ್ನ ನಿರ್ಮಾಣ ಮಾಡಿದಂಥವ್ರು ಇವತ್ತು ಮೂಲೆ ಗುಂಪಾಗಿದ್ದಾರೆ, ಇತಿಹಾಸದಲ್ಲಿ ಚಿರಸ್ಥಾಯಿಗಳಾಗಿ ಹೋಗಿದ್ದಾರೆ. ಇವತ್ತು ಸುಮಾರು 40-50 ವರ್ಷಗಳ ಕಾಲ ಪ್ರಾದೇಶಿಕ ಪಕ್ಷವನ್ನ ಈ ರಾಜ್ಯದಲ್ಲಿ ಬಿಜೆಪಿ ಅವ್ರ ಹತ್ರ ಕೇಳೋ ಪರಿಸ್ಥಿತಿ ಹೋಗ್ತಾ ಇದೆ. ಕೆಲವು ಸಮಯ ಸಂದರ್ಭಗಳಲ್ಲಿ ನಾವು ಯಾವ ರೀತಿಯಾದಂತಹ ಅವರು ಅದನ್ನ ನಾವು ಹಾಕ್ಲೇಬೇಕಾಗುತ್ತೆ. ರಾಜ್ಯದಲ್ಲಿ ಬರಕ್ ಆಗಲ್ಲ ಅಂದ್ರಲ್ಲ, ಇವ್ರ ಪರಿಸ್ಥಿತಿ ಬೇಕಾದಾಗ ಮಾತ್ರ ಇದನ್ನ ಡೈವರ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರತಕ್ಕಂತ ಆಪಾದನೆ ಬಗ್ಗೆ ನಾನು ಮಾತನಾಡ್ತೇನೆ. ಕೊನೆದಾಗ ನಾನು ಮಾತನಾಡ್ತೇನೆ. ಎಸ್.ಸಿ. ಮಾದೇವಪ್ಪನವರು ನನ್ನ ಮಾಧ್ಯಮಗಳ ಮೇಲೆ ಎಷ್ಟು ರೇಗಾಡಿದ್ರು, ಕೂಗಾಡಿದ್ರು. ರೀ ಏನ್ರಿ ನಾವು 15% ಕೊಡ್ತಾ ಇದೀವಿ ರೀ ಅಲ್ಪಸಂಖ್ಯಾತರಿಗೆ, ನಿಮ್ಗೆ ಒಡ್ಡವ್ರಿಯಾ ಅಂದ್ರು ಆ ಎಸ್.ಸಿ. ಮಾದೇವಪ್ಪನವರು. ಇವತ್ತು ಅದೇ ಎಸ್.ಸಿ. ಮಾದೇವಪ್ಪನವ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಎಸ್.ಸಿ. ಮಾದೇವಪ್ಪನವರೇ 15% ಕೊಟ್ಟಿದ್ದು ನೀವು ಜಮೀರ್ ಅಹಮದ್ ಖಾನ್ಗೆ ಇದರಲ್ಲಿ ಕಮಿಷನ್ ಹೊಡಿಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡಿದ್ರಾ? ಕರ್ನಾಟಕದಲ್ಲಿ ಮನೆಗಳನ್ನ ಕಮಿಷನ್ ಜಾಸ್ತಿ ಹೊಡಿಲಿ ಅಂತ ಹೇಳಿ ಇವೆಲ್ಲವೂ ನೋಡಿ. ಇವತ್ತು ಆಳಂದ ಶಾಸಕ ಇರ್ಬೋದು, 2 ದಿನ ಆದ್ರೂ ಆ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಮಾತಾಡ್ತಿಲ್ಲ. ಏನ್ ಮಾಡ್ತೀರಾ ಹೇಳಿ? ವಿರೋಧ ಪಕ್ಷದವರು ಬಿ.ಆರ್. ಪಾಟೀಲ್ ರವರ ಹೇಳಿಕೆ ಬರ್ತಾ ಇದ್ದಾಗೆ 15% ಅನ್ನ ರೇಸ್ ಮಾಡಿ ವಿವಾದವನ್ನ ಸೃಷ್ಟಿಸಿ ನಾಡಿನ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲಿಕ್ಕಿರುವಂತಹ ಪ್ರಯತ್ನಗಳು ನಾವು ಹೋರಾಟ ಮಾಡ್ತಾ ಇದೀವಿ. ಎಲ್ಲಿ ಬಿಟ್ಟಿದ್ದೀವಿ? ರಾಜಕೀಯ ಪಕ್ಷವಾಗಿ ಹೋರಾಟ ನಿಮ್ಮ ಕೆಲಸ ಏನು ಅಂತ ಅವ್ರು ಎಚ್ಚರಿಸೋ ಕೆಲಸ ಮಾಡ್ತಾರೆ. ವಿರೋಧ ಪಕ್ಷದವ್ರದ್ದು ಕೆಲಸ ಏನು ಅಂತ ಒಂದು ವಿಧಾನಸೌಧ ಮುಂದೆ ಹೋರಾಟ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಸದನದಲ್ಲಿ ಹೋಗಿ ಕೂತ್ಕೊಂಡು ಧರಣಿ ಕೂತ್ಕೊಳ್ತಾರೆ. ಅದನ್ನ ಬಿಟ್ಟು ಬೇರೆ ಯಾವ ಒಂದು ಕೆಲಸ ಅವರಿಂದ ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ. ಅದರಿಂದ ರಿಸಲ್ಟ್ ಇಲ್ಲ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಡೆಮೋಕ್ರಸಿ ಎಲ್ಲಿಗೆ ಹೋಗುತ್ತೆ ಅನ್ನೋದು ನಮ್ಮ ರಾಜ್ಯ ನೇರ ನಿದರ್ಶನ ಅಥವಾ ಉದಾಹರಣೆಯಾಗಿ ಕಾಣ್ತಾ ಇದೆ. ಇಲ್ಲಿ ಕೇವಲ ಆಡಳಿತ ಪಕ್ಷದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥದ್ದು ಒಂದೇ ಮುಖ್ಯ ಆಗಲ್ಲ. ವಿರೋಧ ಪಕ್ಷದವರೇ ಆಗಿ ಅದನ್ನ ನೋಡ್ಕೊಂಡು ಬರೀ ಹೋರಾಟ ಮಾಡ್ತಾ ಇದೀವಿ, ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಬಣ್ಣ ಇಲ್ಲದ ನಾಟಕ ಮಾಡೋದು ಕೂಡ ಪ್ರಯೋಜನ ಆಗಲ್ಲ ಜನರಿಗೆ. ನೋಡೋಣ ಎಲ್ಲೆಲ್ಲಿಗೆ ತಗೊಂಡು ಹೋಗ್ತೀರಿ. ಈ ವಿಚಾರದಲ್ಲಿ ರಾಜೀನಾಮೆ ತೆಗೆಸ್ಕೊಂಡೇ ಬಿಡ್ತೀರಾ? ಕಾದ್ ನೋಡೋಣ.